ಎಲ್ರಿಗೂ ಸ್ಟೂಡೆಂಟ್ ಲಾಸ್ಟ್ ಕ್ಲಾಸಲ್ಲಿ ನಾವು ಸೆಲ್ ಅಂದರೆ ಏನು ಅಂದರೆ ದ ಫಂಡಮೆಂಟಲ್ ಯೂನಿಟ್ ಆಫ್ ಲೈಫ್ ಆ ಲೆಸನಲ್ಲಿ ಸೆಲ್ ಜೀವಕೋಶ ಅಂದ್ರೇನು, ಅದರ ಆರ್ಗನಲ್ಸ್ಗಳು ಯಾವುದು, ಅದರ ಫಂಕ್ಷನ್ಸ್ ಏನು, ಇದೆಲ್ಲ ತಿಳ್ಕೊಂಡಿದ್ವಿ. ಇದು ಚಾಪ್ಟರ್ 6 ಟಿಶ್ಯೂಸ್. ವಾಟ್ ಇಸ್ ದ ಮೀನಿಂಗ್ ಆಫ್ ಟಿಶ್ಯೂಸ್ ಅಂದರೆ ಅಂಗಾಂಶಗಳು ಅಂತೇಳಿ ಕರೀತಾರೆ. ಟಿಶ್ಯೂಸ್ ಅಂದರೆ ಏನು ಹೇಳಿ, ಅಂಗಾಂಶಗಳು. Okay, let's study about that. From the last chapter, we recall that all living organisms are made of cells. Last lesson aleno ಎಲ್ಲ ಜೀವಿಗಳು ಸೆಲ್ಸ್ ಅಂದರೆ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ. ಪ್ರತಿಯೊಂದು ಜೀವಿಯು ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ ಅಂತೇಳಿ ಲಾಸ್ಟ್ ಲೆಸನಲ್ಲಿ ಓದಿದ್ದೀವಿ. All living organisms are made of cells. Cells ಅಂದರೆ ಜೀವಕೋಶಗಳು. In unicellular organisms, a single cell performs all basic function. ಅದೇ ರೀತಿ in unicellular organism. Unicellular organism ಅಂದರೆ ಏಕಕೋಶ ಜೀವಿ. ಯೂನಿ ಮೀನ್ಸ್ ಸಿಂಗಲ್ ಅಂತೇಳಿ. Unicellular organism, a single cell performs all basic function. ಏಕಕೋಶ ಜೀವಿಗಳಲ್ಲಿ ಎಲ್ಲ ಕಾರ್ಯಗಳನ್ನು, ಆಲ್ ಬೇಸಿಕ್ ಫಂಕ್ಷನ್, ಎಲ್ಲ ಮೂಲಭೂತ ಕಾರ್ಯಗಳು, ಎಲ್ಲ ಮೂಲಭೂತ ಕೆಲಸಗಳು ಒಂದೇ ಒಂದು ಸಿಂಗಲ್ ಸೆಲ್ ಪರ್ಫಾರ್ಮ್ಸ್ ಅಂದರೆ ಕೇವಲ ಒಂದೇ ಒಂದು ಜೀವಕೋಶಗಳಿಂದ ಅದು ಏನು ಮಾಡುತ್ತೆ. ಏಕಕೋಶ ಜೀವಿ ಅಮೀಬಾ ಇರ್ಬೋದು, ಯೂಗ್ಲಿನಾ ಇರ್ಬೋದು, ಪ್ಯಾರಾಮಿಷಿಯಮ್ ಇರ್ಬೋದು, ಇವೆಲ್ಲವೂ ಏಕಕೋಶ ಜೀವಿಗಳೇ. ಒಂದೇ ಒಂದು ಜೀವಕೋಶದಲ್ಲೇ ಎಲ್ಲ ಮೂಲಭೂತ ಕೆಲಸಗಳನ್ನು ಮಾಡಿಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್ ಇನ್ ಅಮೀಬಾದಲ್ಲಿ ಸಿಂಗಲ್ ಸೆಲ್ ಕ್ಯಾರೀಸ್ ಔಟ್ ಮೂಮೆಂಟ್. ಏನು, ಒಂದು ಜೀವಕೋಶದಿಂದನೇ ಮೂಮೆಂಟ್, ಚಲನೆ, ಇಂಟೇಕ್ ಆಫ್ ಫುಡ್, ಆಹಾರವನ್ನು ಸೇವಿಸೋದು, ಆ್ಯಂಡ್ ರೆಸ್ಪಿರೇಟರಿ ಗ್ಯಾಸಸ್, ಉಸಿರಾಟ ಅಂದರೆ ರೆಸ್ಪಿರೇಷನ್, ಉಸಿರಾಟ ಕ್ರಿಯೆ, ಆ್ಯಂಡ್ ಎಕ್ಸ್ಕ್ರೀಷನ್ ವಿಸರ್ಜನಾ ಕ್ರಿಯೆ. ಏನು, ಅದು ಚಲನೆಯನ್ನು ಮಾಡೋದ್ರಿಂದ ಹಿಡಿದು ಆಹಾರ ಸೇವಿಸೋದು ಮತ್ತು ಉಸಿರಾಟ ಮಾಡುವಂಥದ್ದು, ವಿಸರ್ಜನೆ ಮಾಡುವಂಥದ್ದು, ಈ ಎಲ್ಲ ಮೂಲಭೂತ ಚಟುವಟಿಕೆಗಳನ್ನು ಏಕಕೋಶ ಜೀವಿ ಒಂದೇ ಒಂದು ಜೀವಕೋಶಗಳಲ್ಲೇ ಇಷ್ಟು ಕೆಲಸಗಳನ್ನು ಮಾಡಿಕೊಳ್ಳುತ್ತೆ. ಇಷ್ಟು ಕೆಲಸಗಳು ಒಂದೇ ಒಂದು ಜೀವಕೋಶದನ್ನೇ ಮಾಡುತ್ತೆ ಆ ಒಂದು ಅಮೀಬಾದಲ್ಲಿ. ಬಟ್ ಇನ್ ಮಲ್ಟಿಸೆಲ್ಯುಲರ್ ಆರ್ಗಾನಿಸಮ್ಸ್ ದೇರ್ ಆರ್ ಮಿಲಿಯನ್ಸ್ ಆಫ್ ಸೆಲ್ಸ್. ಅದೇ ಬಹುಕೋಶ ಜೀವಿಗಳಲ್ಲಿ ಮಲ್ಟಿಸೆಲ್ಯುಲರ್ ಆರ್ಗಾನಿಸಮ್ಸಲ್ಲಿ ಮಿಲಿಯನ್ಸ್ ಆಫ್ ಸೆಲ್ಸ್ ಇರುತ್ತೆ. ಈಗ ನಮ್ಮ ದೇಹನೇ ನೋಡಿ, ಸಣ್ಣ ಸಣ್ಣ ಜೀವಕೋಶಗಳಿಂದ ನಮ್ಮ ದೇಹ ಮಾಡಲ್ಪಟ್ಟಿದೆ ಅಲ್ವಾ. ಎಷ್ಟೊಂದು ಮಿಲಿಯನ್ಸ್ ಆಫ್ ಸೆಲ್ಸ್ ಇದೆ. ಮಿಲಿಯನ್ ಗಟ್ಟಲೆ ಜೀವಕೋಶಗಳನ್ನು ಹೊಂದಿರುತ್ತೆ ಬಹುಕೋಶ ಜೀವಿಗಳು. ಮೋಸ್ಟ್ ಆಫ್ ದೀಸ್ ಸೆಲ್ಸ್ ಆರ್ ಸ್ಪೆಷಲೈಸ್ಡ್ ಟು ಕ್ಯಾರಿ ಔಟ್ ಎ ಫ್ಯೂ ಫಂಕ್ಷನ್. ಅದರಲ್ಲೇನು ಬಹುತೇಕ ಜೀವಕೋಶಗಳು, ಮೋಸ್ಟ್ ಆಫ್ ದೀಸ್ ಸೆಲ್ಸ್ ಆರ್ ಸ್ಪೆಷಲೈಸ್ಡ್ ಟು ಕ್ಯಾರಿ ಔಟ್ ಎ ಫ್ಯೂ ಫಂಕ್ಷನ್. ಆ ರೀತಿ ಮಿಲಿಯನ್, ಅದು ಒಂದೇ ಜೀವಕೋಶ ಎಲ್ಲ ಮಾಡ್ಕೊಳುತ್ತೆ. ಬಹುಕೋಶ ಜೀವಿಗಳಲ್ಲಿ ಮಿಲಿಯನ್ ಗಟ್ಟಲೆ ಜೀವಕೋಶಗಳಿದ್ರು ಅದರಲ್ಲಿ ಬಹುತೇಕ ಜೀವಕೋಶಗಳೇನು ಕೆಲವೊಂದು ನಿರ್ದಿಷ್ಟ ಕೆಲಸಗಳಿಗೆ ತಮ್ಮ ಕಾರ್ಯವನ್ನು ಸೀಮಿತವಾಗಿರುತ್ತೆ. ಈಚ್ ಸ್ಪೆಷಲೈಸ್ಡ್ ಫಂಕ್ಷನ್ ಈಸ್ ಟೇಕನ್ ಅಪ್ ಬೈ ಡಿಫ್ರೆಂಟ್ ಗ್ರೂಪ್ ಆಫ್ ಸೆಲ್ಸ್. ಪ್ರತಿಯೊಂದು ವಿಶಿಷ್ಟವಾದ ಕಾರ್ಯಗಳು ತನ್ನದೇ ಆದ ಜೀವಕೋಶಗಳ ಗುಂಪಿನೊಂದಿಗೆ ಮಾಡಲ್ಪಟ್ಟುತ್ತೆ. ಈಗ ಕಣ್ಣು ಅದೇ ಒಂದು ಆರ್ಗನ್, ಅದರಲ್ಲಿ ಮಿಲಿಯನ್ ಗಟ್ಟಲೆ ಜೀವಕೋಶಗಳಿದೆ. ಕಣ್ಣಿನ ಕೆಲಸ ಏನು, ನೋಡೋದು, ತನ್ನದೇ ಆದ ವಿಶಿಷ್ಟ ಕಾರ್ಯವನ್ನು ಮಾಡುತ್ತೆ. ಮೂಗು ವಾಸನೆಯನ್ನು ಗ್ರಹಿಸೋದು, ಉಸಿರಾಟ ಕ್ರಿಯೆ, ಅದರದ್ದೇ ಆದ ಕೆಲಸ. ಕೈ, ಕಾಲು, ನಮ್ಮ ಹೃದಯ, ಈ ರೀತಿ ಅನೇಕ ಅಂಗಗಳು ಮಿಲಿಯನ್ ಗಟ್ಟಲೆ ಜೀವಕೋಶಗಳಿಂದ ಮಾಡಲ್ಪಟ್ಟಿದ್ರು ನಿರ್ದಿಷ್ಟ ಕಾರ್ಯವನ್ನು ಮಾಡೋದ್ರಲ್ಲಿ ಆ ಒಂದು ಜೀವಕೋಶಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಯಾವುದರಲ್ಲಿ, ಬಹುಕೋಶ ಜೀವಿಗಳಲ್ಲಿ. ಸಿನ್ಸ್ ದೀಸ್ ಸೆಲ್ಸ್ ಕ್ಯಾರಿ ಔಟ್ ಓನ್ಲಿ ಎ ಪರ್ಟಿಕ್ಯುಲರ್ ಫಂಕ್ಷನ್. ಸಿನ್ಸ್ ದೀಸ್ ಸೆಲ್ಸ್ ಅಂದರೆ ಈ ರೀತಿಯಾದ ವಿಶಿಷ್ಟ ಜೀವಕೋಶಗಳು, ವಿಶೇಷವಾದ ಜೀವಕೋಶಗಳ ಗುಂಪು ಏನು, ಕ್ಯಾರಿ ಔಟ್ ಓನ್ಲಿ ಎ ಪರ್ಟಿಕ್ಯುಲರ್ ಫಂಕ್ಷನ್. ಈಗ ಹೇಳಿದ್ನಲ್ಲ, ಅವುಗಳು ನಿರ್ದಿಷ್ಟವಾದ ಕೆಲಸವನ್ನು ಮಾತ್ರ ಮಾಡುತ್ತೆ. ಕಿವಿ ನೋಡುವಂಥ ಕೆಲಸ ಮಾಡಲ್ಲ, ಕೇಳಿಸ್ಕೊಳುತ್ತೆ. ಟಂಗ್
ಮಾತನಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಆಹಾರವನ್ನು ಸೇವಿಸೋದಕ್ಕೆ. ಅದು ಪರ್ಟಿಕ್ಯುಲರ್ ಕೆಲಸ. ಪ್ರತಿಯೊಂದು ಅಂಗಗಳಿಗೂ ತನ್ನದೇ ಆದ ನಿರ್ದಿಷ್ಟ ಕಾರ್ಯಗಳನ್ನು ಮಾಡುವಂತಹ ಶಕ್ತಿ ಬಹುಕೋಶ ಜೀವಿಗಳಲ್ಲಿ, ಆ ಜೀವಕೋಶಗಳಿಗೆ ಇರುತ್ತೆ. ದೇ ಡೂ ಇಟ್ ವೆರಿ ಎಫಿಷಿಯೆಂಟ್ಲಿ. ಅವುಗಳು ಆ ಒಂದು ಕೆಲಸವನ್ನು ತುಂಬ ಅಚ್ಚುಕಟ್ಟಾಗಿ ಅಂತೇನು ಹೇಳ್ತಾರೆ, ತುಂಬ ಚೆನ್ನಾಗಿ ತಮ್ಮ ತಮ್ಮ ನಿರ್ದಿಷ್ಟ ಕೆಲಸಗಳನ್ನು ಎಫಿಷಿಯೆಂಟಾಗಿ ತುಂಬ ದಕ್ಷತೆಯಿಂದ ತಮ್ಮ ಕಾರ್ಯಗಳನ್ನು ನಿರ್ವಹಿಸುತ್ತೆ. ಹೃದಯದ ಕೆಲಸ ಏನು, ಅದು ತನ್ನ ಕಾರ್ಯವನ್ನು ಮಿಸ್ಸೇ ಮಾಡಲ್ಲ, ಯಾವಾಗಲೂ ನಮ್ಮನ್ನು ಜಾಗೃತಗೊಳಿಸುತ್ತೆ, ಜೀವಂತವಾಗಿಡುತ್ತೆ. ಕಿಡ್ನಿ ಅದರ ಕೆಲಸ ತನ್ನದೇ ಆದ ದಕ್ಷತೆಯಿಂದ ತನ್ನ ಕೆಲಸವನ್ನು ಮಾಡುತ್ತೆ. ಹೊಟ್ಟೆ ಹಸಿವು ಆಗುತ್ತೆ, ಡೈಜೆಷನ್ ಮಾಡುತ್ತೆ. ಕೈ ಕಾಲುಗಳು ಚಲನೆ ಮಾಡುವಂಥದ್ದು, ಈ ರೀತಿ ದಕ್ಷತೆಯಿಂದ ತಮ್ಮ ಕೆಲಸಗಳನ್ನು ಪರ್ಟಿಕ್ಯುಲರ್ ಆಗಿ ಅದರದೇ ಕೆಲಸ ಮಾಡಿದ್ರು ಅವುಗಳು ದಕ್ಷತೆಯಿಂದ ಮಾಡುತ್ತವೆ. ಇನ್ ಹ್ಯೂಮನ್ ಬೀಯಿಂಗ್ಸ್ ಮಸಲ್ ಸೆಲ್ಸ್ ಕಾಂಟ್ರಾಕ್ಟ್ ಆ್ಯಂಡ್ ರಿಲ್ಯಾಕ್ಸ್ ಟು ಕಾಸ್ ಮೂಮೆಂಟ್. ಇನ್ ಹ್ಯೂಮನ್ ಬೀಯಿಂಗ್ಸಲ್ಲಿ, ಮನುಷ್ಯರಲ್ಲೇನು ಸ್ನಾಯು ಕೋಶಗಳು, ಇನ್ ಹ್ಯೂಮನ್ ಬೀಯಿಂಗ್ಸ್ ಮಸಲ್ ಸೆಲ್ಸ್ ಅಂದರೆ ಸ್ನಾಯು ಕೋಶಗಳೇನು ಕಾಂಟ್ರಾಕ್ಟ್ ಆ್ಯಂಡ್ ರಿಲ್ಯಾಕ್ಸ್ ಟು ಕಾಸ್ ಮೂಮೆಂಟ್, ಸಂಕುಚನ ಮತ್ತು ವಿಕಸನ ಚಲನೆಗೆ ಕಾರಣವಾಗುತ್ತೆ. ಸಂಕುಚಿಸೋದಕ್ಕೆ ಮತ್ತು ವಿಕಸನಗೊಳ್ಳೋದಕ್ಕೆ ಮೂಲಕ ಚಲನೆಯನ್ನು ಉಂಟು ಮಾಡಲು ಮನುಷ್ಯನಲ್ಲಿ ಸ್ನಾಯು ಕೋಶಗಳು ಸಹಾಯವನ್ನು ಮಾಡುತ್ತೆ. ನರ್ವ್ ಸೆಲ್ಸ್ ಕ್ಯಾರಿ ಮೆಸೇಜಸ್. ಅದೇ ರೀತಿ ನರಕೋಶಗಳು, ನರ್ವ್ ಸೆಲ್ಸ್ ಏನು ಮಾಡುತ್ತೆ, ಕ್ಯಾರಿ ಎ ಮೆಸೇಜ್, ಸಂದೇಶಗಳನ್ನು ರವಾನೆ ಮಾಡುತ್ತೆ. ಸಂದೇಶಗಳನ್ನು ಒಂದು ಜೀವಕೋಶಕ್ಕೂ ಇನ್ನೊಂದು ಜೀವಕೋಶಕ್ಕೂ, ಒಂದು ನರ್ವ್ಸಿಂದ ಇನ್ನೊಂದು ನರ್ವ್ಸ್ಗೆ, ಇನ್ನೊಂದು ಆರ್ಗನ್ಗಳಿಗೆ ಸಂದೇಶವನ್ನು ಕೊಡುವಂಥದ್ದು ನರಕೋಶದ ಕೆಲಸ. ಬ್ಲಡ್ ಫ್ಲೋಸ್ ಟು ಟ್ರಾನ್ಸ್ಪೋರ್ಟ್ ಆಕ್ಸಿಜನ್, ಫುಡ್, ಹಾರ್ಮೋನ್ಸ್ ಆ್ಯಂಡ್ ವೇಸ್ಟ್ ಮೆಟೀರಿಯಲ್ ಸೋನ್ ಆಸ್. ಅದೇ ರೀತಿ ಬ್ಲಡ್, ರಕ್ತದ ಕೆಲಸವನ್ನು ಫ್ಲೋಸ್ ಟು ಟ್ರಾನ್ಸ್ಪೋರ್ಟ್. ರಕ್ತ ನಮ್ಮ ದೇಹದ ಎಲ್ಲ ಭಾಗಗಳಲ್ಲೂ ಕಂಡುಬರುತ್ತೆ, ನೇಲ್ಸನ್ನು ಬಿಟ್ಟು ಅಲ್ಲಿವರೆಗೂ ಫ್ಲೋ ಆಗುತ್ತೆ, ಟಿಪ್ ಆಫ್ ದ ನೇಲ್ವರೆಗೂ. ಏನು ಕೆಲಸ, ಏನೇನನ್ನು ತಗೊಂಡೋಗುತ್ತೆ, ಬ್ಲಡ್, ಆಕ್ಸಿಜನ್, ಆಮ್ಲಜನಕ, ಮತ್ತು ನಾವು ತಿಂದಂಥ ಆಹಾರ ಡೈಜೆಸ್ಟ್ ಆದಮೇಲೆ ದೇಹದ ಎಲ್ಲ ಭಾಗಗಳಿಗೂ ಫುಡ್, ಆಹಾರ, ಹಾರ್ಮೋನ್ಸ್ಗಳು ಆ್ಯಂಡ್ ವೇಸ್ಟ್ ಮೆಟೀರಿಯಲ್ ಆ್ಯಂಡ್ ಸೊ ಆನ್. ಬೇಡವಾದ ದೇಹಕ್ಕೆ ಅನಗತ್ಯವಾದಂತಹ ಬೇಡವಾದ ತ್ಯಾಜ್ಯ ವಸ್ತುಗಳನ್ನು ಹೊರ ಹಾಕೋದು, ಅದನ್ನು ತಂದು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಬಿಡಬೇಕಲ್ಲ, ಎಕ್ಸ್ಕ್ರೀಷನ್ಗೆ, ಗುದದ್ವಾರಕ್ಕೆ ಅಲ್ವಾ, ಅದನ್ನು ತಂದು ದೊಡ್ಡ ಕರಳಿಗೆ ಬಿಡಬೇಕು. ಆ ಒಂದು ತೆಗೆದುಕೊಂಡು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಣೆ ಮಾಡುವಂತಹ ಕೆಲಸವನ್ನು ಬ್ಲಡ್ ಫ್ಲೋಸ್ ಟು ಟ್ರಾನ್ಸ್ಪೋರ್ಟ್. ರಕ್ತ ಏನೇನೆಲ್ಲ ಸಾಗಣೆ ಮಾಡುತ್ತೆ, ಆಮ್ಲಜನಕವನ್ನು, ಆಹಾರವನ್ನು, ಹಾರ್ಮೋನ್ಸ್ಗಳನ್ನು ಮತ್ತು ವೇಸ್ಟ್ ಮೆಟೀರಿಯಲ್, ತ್ಯಾಜ್ಯ ವಸ್ತುಗಳನ್ನು ನಮ್ಮ ದೇಹದಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸುವಂತಹ ಕೆಲಸ ಮಾಡುತ್ತೆ. ರಕ್ತವನ್ನು ಎಲ್ಲ ಕಡೆಗೂ ಸಾಗಿಸುತ್ತೆ. ಅದ್ರ ಜೊತೆಗೆ ವ್ಯಾಸ್ಕ್ಯುಲರ್ ಟಿಶ್ಯೂಸ್ ಕಂಡಕ್ಟ್ ಫುಡ್ ಆ್ಯಂಡ್ ವಾಟರ್ ಫ್ರಮ್ ಒನ್ ಪಾರ್ಟ್ ಆಫ್ ದ ಪ್ಲಾಂಟ್ ಟು ಅದರ್ ಪಾರ್ಟ್ಸ್. ಅದೇ ರೀತಿ ವ್ಯಾಸ್ಕ್ಯುಲರ್ ಟಿಶ್ಯೂಸ್ಗಳು ಏನು ಮಾಡುತ್ತೆ, ಸಸ್ಯದಲ್ಲಿ ಕಂಡುಬರುವಂತಹ ಈ ಅಂಗಾಂಶಗಳು ಕಂಡಕ್ಟ್ ಫುಡ್ ಆ್ಯಂಡ್ ವಾಟರ್ ಫ್ರಮ್ ಒನ್ ಪಾರ್ಟ್ ಆಫ್ ದ ಪ್ಲಾಂಟ್ ಟು ಅನದರ್ ಪಾರ್ಟ್. ಸಸ್ಯದಲ್ಲಿ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ, ರೆಂಬೆ, ಕೊಂಬೆ, ಹೂವು, ಬೇರು, ಇವುಗಳಿಗೆಲ್ಲ ಆಹಾರ ಮತ್ತು ನೀರನ್ನು ವಾಹಕ ಅಂಗಾಂಶ ಅಂತೇಳಿ ಕರೀತಾರೆ. ವ್ಯಾಸ್ಕ್ಯುಲರ್ ಟಿಶ್ಯೂಸ್ ಅಂದರೆ ವಾಹಕ ಅಂಗಾಂಶ ಅಂದರೆ ಸಸ್ಯದ ಎಲ್ಲ ಭಾಗಗಳಿಗೆ ನೀರು ಮತ್ತು ಆಹಾರವನ್ನು ಸಾಗಿಸುವಂತಹ ಕೆಲಸವನ್ನು ಈ ವ್ಯಾಸ್ಕ್ಯುಲರ್ ಟಿಶ್ಯೂಸ್ ಮಾಡುತ್ತೆ. ಸೊ ಮಲ್ಟಿಸೆಲ್ಯುಲರ್ ಆರ್ಗಾನಿಸಮ್ ಶೋ ಡಿವಿಷನ್ ಆಫ್ ಲೇಬರ್. ಹಾಗಾದರೆ ಬಹುಕೋಶ ಜೀವಿಗಳು ಏನು ಮಾಡುತ್ತೆ, ಡಿವಿಷನ್ ಆಫ್ ಲೇಬರ್ಸ್, ಅನೇಕ ಡಿವಿಷನ್ಗಳನ್ನು, ಅನೇಕ ಭಾಗಗಳಿಂದ ಕೂಡಿದ ಕಾರ್ಯವನ್ನು ನಿರ್ವಹಿಸುತ್ತೆ. ಮಲ್ಟಿಸೆಲ್ಯುಲರ್ ಆರ್ಗಾನಿಸಮ್ಸ್, ಬಹುಕೋಶ ಜೀವಿಗಳಲ್ಲಿ ಸೆಲ್ಸ್ ಸ್ಪೆಷಲೈಸಿಂಗ್ ಇನ್ ಒನ್ ಫಂಕ್ಷನ್ ಆರ್ ಆಫ್ಟನ್ ಗ್ರೂಪ್ಡ್ ಟುಗೆದರ್ ಇನ್ ದ ಬಾಡಿ. ಒಂದು ಕಾರ್ಯವನ್ನು ನಿರ್ವಹಿಸುವ ವೈಶಿಷ್ಟ್ಯತೆಯನ್ನು ಪಡೆದಂಥ ಜೀವಕೋಶಗಳು ದೇಹದಲ್ಲಿ ಒಂದು ಕಡೆ ಗುಂಪು ಕೂಡಿರ್ತವಂತೆ. ಅಂದರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಕಾರ್ಯ ನಿರ್ವಹಿಸಬೇಕು, ಆ ವೈಶಿಷ್ಟ್ಯತೆಯನ್ನು ಪಡ್ಕೊಂಡಿರುತ್ತಲ್ಲ ಆ ಜೀವಕೋಶಗಳು. ಸೆಲ್ಸ್ ಸ್ಪೆಷಲೈಸಿಂಗ್ ಇನ್ ಒನ್ ಫಂಕ್ಷನ್, ಯಾವುದೋ ಒಂದು ನಿರ್ದಿಷ್ಟ ಕಾರ್ಯವನ್ನು ಮಾಡಬೇಕು.
ಆ ನಿರ್ದಿಷ್ಟ ಕಾರ್ಯವನ್ನು ಮಾಡಬೇಕು ಅಂದರೆ ಅದು ಯಾವ ರೀತಿ ಗುಂಪಾಗಿರುತ್ತೆ? ಆಫ್ಟನ್ ಗ್ರೂಪ್ ಟುಗೆದರ್ ಇನ್ ದ ಬಾಡಿ. ಆ ದೇಹದಲ್ಲಿ ಏನೋ ಒಂದು ಕಡೆ ಗುಂಪುಗೂಡಿರುತ್ತಂತೆ ಜೀವಕೋಶಗಳು. ಆಯಿತಾ? ಈಗ ನೋಡಿ, ಉದಾಹರಣೆಗೆ ಹೇಳಬೇಕು ಅಂದರೆ ನಮ್ಮ ಕಣ್ಣಿನಲ್ಲಿ ಇರ್ತಕ್ಕಂತಹ ಜೀವಕೋಶಗಳು ಅವೆಲ್ಲ ಒಂದು ಕಡೆ ಗುಂಪುಗಳಿದೆ. ಅದು ಒಂದು ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸಬೇಕು. ಅದರ ಕೆಲಸ ಏನು? ನೋಡೋದು, ಬಣ್ಣಗಳನ್ನ ಗುರುತಿಸೋದು, ಇವೆಲ್ಲವು. ಅದೇ ಕಿವಿಯಲ್ಲಿ ಕೇಳಿಸ್ಕೊಳ್ಳುವಂಥದ್ದು, ಆಲಿಸುವಂಥದ್ದು, ಮಾತಾಡಿದ್ದನ್ನು ಅಲ್ವಾ, ಇದು ಕಿವಿಯ ಕೆಲಸ. ನಿರ್ವಹಿಸುವ ಕೆಲಸಕ್ಕೆ ಬೇಕಾದಂಥ ಎಲ್ಲ ಜೀವಕೋಶಗಳು ಅಲ್ಲಿ ಒಂದು ಕಡೆ ಗುಂಪುಗೂಡಿರುತ್ತೆ. ಕಣ್ಣಿನಲ್ಲಿ ಕಾರ್ಯನಿರ್ವಹಿಸಲು ಬೇಕಾದಂತಹ ಜೀವಕೋಶಗಳು ಕಣ್ಣಿನಲ್ಲಿ ಒಂದು ಕಡೆ ಗುಂಪುಗೂಡಿರುತ್ತೆ. ಕಣ್ಣಿನ ಜೀವಕೋಶಗಳು ಕಿವಿಯಲ್ಲೆಲ್ಲೋ ಒಂದಿರಲ್ಲ, ಇಲ್ಲೆಲ್ಲೋ ಒಂದಿರಲ್ಲ. ಅವೆಲ್ಲ ಏನಾಗಿರುತ್ತೆ? ಸೆಲ್ಸ್ ಸ್ಪೆಷಲೈಸಿಂಗ್ ಇನ್ ಒನ್ ಫಂಕ್ಷನ್ ಆರ್ ಆಫ್ಟನ್ ಗ್ರೂಪ್ ಟುಗೆದರ್ ಇನ್ ದ ಬಾಡಿ. ದೇಹದಲ್ಲಿ ಒಂದು ಕಡೆ ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸುವಂತಹ ಜೀವಕೋಶಗಳು ಒಂದು ಕಡೆ ಗುಂಪುಗೂಡಿರುತ್ತೆ. This means that a particular function is carried out by a cluster of cells at a definite place in the body. ಈ ರೀತಿ ಇದರ ಅರ್ಥ ಏನು? This means that ದೇಹದ ಒಂದು ನಿರ್ದಿಷ್ಟ ಭಾಗದಲ್ಲಿರುವ ಒಂದು ಗುಂಪು ಜೀವಕೋಶಗಳಿಂದ ನಿರ್ದಿಷ್ಟ ಕಾರ್ಯ ಮಾಡಲ್ಪಡುತ್ತೆ. ಅರ್ಥ ಆಯ್ತಾ? ಇದರ ಅರ್ಥ ಏನಪ್ಪ ಅಂದರೆ, ಎ ಪರ್ಟಿಕ್ಯುಲರ್ ಫಂಕ್ಷನ್ ಇಸ್ ಕ್ಯಾರಿಡ್ ಔಟ್ ಬೈ, ಒಂದು ನಿರ್ದಿಷ್ಟ ಕೆಲಸ ಆಗ್ತಿದೆ ದೇಹದಲ್ಲಿ ಅಂದರೆ ಹೇಗಾಗ್ತಿದೆ? ಬೈ ಕ್ಲಸ್ಟರ್ ಆಫ್ ಸೆಲ್ಸ್, ಒಂದು ಗುಂಪು ಜೀವಕೋಶಗಳು ಎ ಡೆಫಿನೆಟ್ ಪ್ಲೇಸ್ ಇನ್ ದ ಬಾಡಿ, ದೇಹದ ಒಂದು ಭಾಗದಲ್ಲಿ ನಿರ್ದಿಷ್ಟವಾಗಿ ಏನಾಗಿರುತ್ತೆ? ಗುಂಪುಗೂಡಿರುತ್ತೆ. ಒಂದು ಭಾಗದಲ್ಲಿ ಅವೆಲ್ಲವೂ ಒಂದು ಗುಂಪು ಜೀವಕೋಶಗಳಿಂದ ಗುಂಪುಗೂಡಿ ನಿರ್ದಿಷ್ಟ ಕಾರ್ಯವನ್ನು ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಆಗ್ತಿದೆಯಾ? ಒಂದು ಕಡೆ ಸೇರ್ಕೊಂಡಿರುತ್ತೆ ಅಂತ ಇದರ ಅರ್ಥ. ಯಾವುದೋ ಒಂದು ದೇಹದಲ್ಲಿ ಒಂದು ನಿರ್ದಿಷ್ಟ ಕಾರ್ಯ ನಡೀಬೇಕು ಅಂದರೆ ಆ ನಿರ್ದಿಷ್ಟ ಕಾರ್ಯ ನಡೆಯೋದಕ್ಕೆ ದೇಹದ ಒಂದು ಭಾಗದಲ್ಲಿ ಆ ಎಲ್ಲ ಜೀವಕೋಶಗಳು ಒಂದು ಕಡೆ ಗುಂಪುಗೂಡಿರುತ್ತೆ. ದಿಸ್ ಕ್ಲಸ್ಟರ್ ಆಫ್ ಸೆಲ್ಸ್ ಕಾಲ್ಡ್ ಎ ಟಿಶ್ಯೂಸ್. ಈ ರೀತಿಯಾದಂತಹ ಅಂಗಾಂಶವನ್ನು ನಾವು, ಈ ರೀತಿಯಾದಂತಹ ಜೀವಕೋಶಗಳ ಒಂದು ಗುಂಪಿಗೆ, ದ ಕ್ಲಸ್ಟರ್ ಆಫ್ ಸೆಲ್ಸ್, ದ ಗ್ರೂಪ್ ಆಫ್ ಸೆಲ್ ಆರ್ ದ ಕ್ಲಸ್ಟರ್ ಆಫ್ ಸೆಲ್ಸ್ ಇಸ್ ಕಾಲ್ಡ್ ಟಿಶ್ಯೂಸ್. ವಾಟ್ ಈಸ್ ಟಿಶ್ಯೂಸ್ ಅಂತ ಅರ್ಥ ಆಯ್ತಾ? ಸೆಲ್ಸ್ ಅಂದರೆ ನೋಡಿ, ಜೀವಕೋಶಗಳು. ಈ ಥರ ಸಣ್ಣ ಸಣ್ಣ ಜೇನುಗೂಡಿನಂತಹ ರಚನೆ ಓದಿರ್ತೀರಾ? ಈ ಥರ ಸಣ್ಣ ಸಣ್ಣ ಜೀವಕೋಶಗಳಿಂದ ಒಂದು ದೇಹ ಮಾಡಲ್ಪಟ್ಟಿರುತ್ತೆ. ಇಂಥ ಅನೇಕ ಜೀವಕೋಶಗಳ ಗುಂಪಿದೆಯಲ್ಲ, ಅನೇಕ ಜೀವಕೋಶಗಳನ್ನು ಹೊಂದಿರತಕ್ಕಂಥ ಒಂದು ಗುಂಪಿಗೆ ಎ ಗ್ರೂಪ್ ಆಫ್ ಸೆಲ್ಸ್ ಆರ್ ಎ ಕ್ಲಸ್ಟರ್ ಆಫ್ ಸೆಲ್ಸ್ ಇಸ್ ಕಾಲ್ಡ್ ವಾಟ್? ಟಿಶ್ಯೂಸ್. ಆಯಿತಾ? ಒಂದೇ ವರ್ಡಲ್ಲಿ ಹೇಳ್ಬೋದು, ವಾಟ್ ಈಸ್ ಟಿಶ್ಯೂಸ್. This cluster of cells or group of cells is called tissue. Is arranged and designed so as to give the highest possible efficiency of function. ಇದರಿಂದ ಏನಾಗುತ್ತೆ? ಒಂದು ಗುಂಪು ಜೀವಕೋಶಗಳು ಕಾರ್ಯವನ್ನು ಸಾಧ್ಯವಾದಷ್ಟು ಅತ್ಯುತ್ತಮವಾಗಿ ನಿರ್ವಹಿಸುವ ದಕ್ಷತೆಯನ್ನು ಹೊಂದಿರುವಂತೆ ರಚನೆಯಾಗಿರುತ್ತೆ. ಅಂದರೆ ಒಂದು ಆ ಜೀವಕೋಶಗಳೇನೋ ದಿಸ್ ಕ್ಲಸ್ಟರ್ ಅರೇಂಜ್ಡ್ ಆ್ಯಂಡ್ ಡಿಸೈನ್, ಯಾವ ರೀತಿ ರಚನೆ ಆಗಿರುತ್ತೆ? ಡಿಸೈನ್ಡ್ ಆಗಿರುತ್ತೆ, ಅರೇಂಜ್ ಆಗಿರುತ್ತೆ, ರಚನೆ ಆಗಿರುತ್ತೆ. ಅಂದರೆ ಟು ಗಿವ್ ದ ಹೈಯೆಸ್ಟ್ ಪಾಸಿಬಲ್ ಎಫಿಷಿಯನ್ಸಿ ಆಫ್ ಫಂಕ್ಷನ್. ಆ ಒಂದು ಜೀವಕೋಶಗಳ ಗುಂಪು ಒಂದು ದಕ್ಷತೆಯ ಕಾರ್ಯನಿರ್ವಹಿಸಲು ಅವುಗಳೇ ಒಂದು ಗುಂಪುಗೂಡಿಕೊಂಡು ರಚನೆಯಾಗಿರುತ್ತೆ. ಅದಕ್ಕೆ ಟಿಶ್ಯೂ ಉದಾಹರಣೆ ಅಂದರೆ ಬ್ಲಡ್, ರಕ್ತ, ಫ್ಲೋಯಮ್ ಆ್ಯಂಡ್ ಮಸಲ್ ಸೆಲ್ಸ್, ಸ್ನಾಯು ಜೀವಕೋಶ ಆ್ಯಂಡ್ ಆಲ್ ಆರ್ ಎಕ್ಸಾಂಪಲ್ ಆಫ್ ಟಿಶ್ಯೂಸ್. ಅಂಗಾಂಶಕ್ಕೆ ಉದಾಹರಣೆ ಕೊಡಿ ಅಂದರೆ ಬ್ಲಡ್, ಫ್ಲೋಯಮು ಆ್ಯಂಡ್ ಮಸಲ್ಸ್. ಆಯಿತಾ? ಈ ಗ್ರೂಪ್ ಆಫ್ ಸೆಲ್ಸ್ ದಟ್ ಆರ್ ಸಿಮಿಲರ್ ಇನ್ ಸ್ಟ್ರಕ್ಚರ್. ಗ್ರೂಪ್ ಆಫ್ ಸೆಲ್ಸ್ ಇರುತ್ತಲ್ಲ, ಒಂದು ಗುಂಪಿನಲ್ಲಿರ್ತಕ್ಕಂಥ ಜೀವಕೋಶಗಳು ಒಂದೇ ರೀತಿಯಾದ ಸ್ಟ್ರಕ್ಚರ್, ರಚನೆಯನ್ನು ಹೊಂದಿರುತ್ತಂತೆ. ಒಂದು ಜೀವಕೋಶ ಒಂಥರ ಶೇಪು, ಇನ್ನೊಂದು ಜೀವಕೋಶ ಇನ್ನೊಂದು ಥರ, ಆ ರೀತಿ ಇರಲ್ಲ. ಒಂದು ಗುಂಪಿನಲ್ಲಿರ್ತಕ್ಕಂತಹ ಜೀವಕೋಶಗಳು ಒಂದೇ ರೀತಿಯ ರಚನೆಯನ್ನು ಹೊಂದಿರುತ್ತೆ. ದ ಸೆಲ್ಸ್ ಆರ್ similar in structure and are work together to achieve a particular function from a tissues. ಹಾಗೆ ಅದು ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸಲು ರೂಪುಗೊಂಡಿರುವಂತಹ ಅಂಗಾಂಶವಾಗಿರುತ್ತೆ ಸೆಲ್ಸ್. ಒಂದು ಗ್ರೂಪ್ ಆಫ್ ಸೆಲ್ಸ್ ಏನಂತೀವಿ? ಟಿಶ್ಯೂಸ್ ಅಂತೀವಿ. ಆ ಟಿಶ್ಯೂಸ್ ಯಾವ ರೀತಿ ಅಂದರೆ ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸಲು ರೂಪುಗೊಂಡಿರುವಂತಹ ಒಂದು ಅಂಗಾಂಶವೇ
ಗ್ರೂಪ್ ಆಫ್ ಸೆಲ್. ಅರ್ಥ ಆಯ್ತಾ? ಓಕೆ, ಇಷ್ಟರಲ್ಲಿ ಏನಾದ್ರು ಡೌಟ್ಸ್ ಇತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ. ಅವರಿಗೂ ನಾನು ಡೈಲಿ ಆಗ್ತಕ್ಕಂಥ ಕ್ಲಾಸಸ್ಸು ಈಸಿಯಾಗಿ ಸಿಗುತ್ತೆ ಆ್ಯಂಡ್ ಸುಲಭವಾಗಿ ನೀವು ಸಹ ಕಲ್ತ್ಕೋಬೋದು. ಆ್ಯಂಡ್ ಆಡಿಯೋನ ಆನ್ ಮಾಡ್ಕೊಂಡು 2 or 3 ಟೈಮ್ಸ್ ಟೆಕ್ಸ್ಟ್ ಬುಕ್ ಇಟ್ಕೊಂಡು 2 or 3 ಟೈಮ್ಸ್ ಓದಿ ಅಂಡರ್ಲೈನ್ ಮಾಡ್ಕೊಳ್ಳಿ. ಆ್ಯಂಡ್ ಹೋಮ್ವರ್ಕ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಪ್ಲೇಲಿಸ್ಟ್ ಚೆಕ್ ಮಾಡಿದರೆ ಲೆಸನ್ನ ಕಂಪ್ಲೀಟ್ ವೀಡಿಯೋಸ್ ನಿಮಗೆ ಸಿಕ್ಬಿಡುತ್ತೆ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇವತ್ತು ಹೋಮ್ವರ್ಕ್ ಕ್ವಶನ್ಸ್ ತಗೊಳ್ಳಿ. ಫಸ್ಟ್ ಆಫ್ ಆಲ್, what is unicellular organisms? Give 2 example. And what is tissue? Give example. Tissue ಏನದು ಗೊತ್ತಾನೆ. And what is cell? And what is the function of tissues? Tissues ದು ಫಂಕ್ಷನ್ ಏನು, ಅದರ ಕಾರ್ಯ ಏನು ಟಿಶ್ಯೂಸ್ದು? ಇದಿಷ್ಟು ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್. ಇದನ್ನು 2-3 ಟೈಮ್ಸ್ ಓದಿದ್ರೆ ನೀವೆಲ್ಲ ಹೋಮ್ವರ್ಕ್ ಕ್ವಶನ್ಸ್ಗೂ ಆನ್ಸರ್ ಮಾಡ್ಬೋದು. ಆ್ಯಂಡ್ ನೋಟ್ಸ್ ಲಾಸ್ಟಲ್ಲಿ ಈ ಒಂದು ಅಡಿಷನಲ್ ಕ್ವಶನ್ ಅಂತೇಳಿ ನೀವು ಹೋಮ್ವರ್ಕ್ ಕ್ವಶನ್ಸ್ಗೆ ಆನ್ಸರ್ ಮಾಡಿ ಇಟ್ಕೊಳ್ಳಿ. ನಿಮಗೆ ನೆಕ್ಸ್ಟ್ ಹೈಯರ್ ಕ್ಲಾಸಸ್ಗೆ ಹೆಲ್ಪ್ ಆಗುತ್ತೆ. ಅಂದರೆ ಟೆಕ್ಸ್ಟ್ ಬುಕ್ ರೀಡಿಂಗ್ ಈಸ್ ದ ಬೆಟರ್ ವೇ ಆಫ್ ಲರ್ನಿಂಗ್ ಟು ಹೈಸ್ಕೂಲಲ್ಲಿ, ಅದರಲ್ಲಿ ಎಸ್ಪೆಷಲಿ ಸೈನ್ಸಲ್ಲಿ ಹೆಚ್ಚೆಚ್ಚು ಲೈನ್ ಟು ಲೈನ್ ಓದಿ ಅದಕ್ಕೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿದ್ರಿ ಅಂದರೆ ಸೈನ್ಸಲ್ಲಿ 100% ಸಕ್ಸಸ್ ಆದಾಗೆ. ಅದರಲ್ಲೂ ಅರ್ಥ ಮಾಡ್ಕೋಬೇಕು. ಪಾಠನ ಚೆನ್ನಾಗಿ ಕೇಳಿಸ್ಕೊಂಡು ಅರ್ಥ ಮಾಡಿಕೊಂಡು ಅದರ ಆನ್ಸರ್ ಮಾಡಿದ್ರಿ, ನೀವೇ ಲೈನ್ ಟು ಲೈನ್ ಓದಿದ್ದೀರಾ ಅಂದರೆ ಖಂಡಿತ ನಿಮಗೆ 10th ಇರ್ಬೋದು PU ಇರ್ಬೋದು ಟಫ್ ಅನ್ಸಲ್ಲ. ಓಕೆನಾ? ಹಾಗಾಗಿ ಈಗಲಿಂದಲೇ ಟೆಕ್ಸ್ಟ್ ಬುಕ್ ರೀಡಿಂಗ್ನ ಜಾಸ್ತಿ ಮಾಡಿ ಆ್ಯಂಡ್ ನೀವೇ ಆದಷ್ಟು ಹೋಮ್ವರ್ಕ್ ಕ್ವಶನ್ಸ್ಗೆ ನೀವೇ ಓನಾಗಿ ಟ್ರೈ ಮಾಡಿ ಆ್ಯಂಡ್ ನೀವೇ ಇನ್ನೂ 2-3 ಕ್ವಶನ್ಸ್ಗಳನ್ನ ನೀವೇ ಮಾಡಿ ಅದಕ್ಕೆ ಆನ್ಸರ್ ಮಾಡ್ಕೊಳ್ಳಿ. ಓಕೆನಾ? ಅಟ್ಲೀಸ್ಟ್ ಒಂದು ಕ್ಲಾಸ್ ಮಾಡಿದ್ವಿ ಅಂದರೆ ಅದರಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸು ಅಥವಾ ಒಂದು 5 ಕ್ವಶನ್ಸ್ನ ನೀವೇ ಅದರಲ್ಲಿ ಮಾಡೋ ಥರ ಇಂಟೆಲಿಜೆನ್ಸ್ನ ಬೆಳೆಸ್ಕೊಳ್ಳಿ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.